ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ನಂದಗೋಕುಲ ಧಾರಾವಾಹಿ ಸಂಚಿಕೆ ಭಾವನೆ, ನ್ಯಾಯದ ಮತ್ತು ಸತ್ಯದ ಗೆಲುವಿನಿಂದ ತುಂಬಿರುವ ಅದ್ಭುತ ಎಪಿಸೋಡ್ ಆಗಿದೆ. ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರ ಕಣ್ಣಲ್ಲೂ ಸಂತೋಷದ ಕಣ್ಣೀರು ತರಿಸುವಂತಹ ದೃಶ್ಯ ಇವೆ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತದೆ ಎಂದು ವಿವರವಾಗಿ ನೋಡೋಣ. ಸಂಚಿಕೆಯ ಆರಂಭದಲ್ಲಿ ಚಂದ್ರಕಾಂತ್ ತನ್ನ ಕುತಂತ್ರವನ್ನು ಮುಂದುವರಿಸುತ್ತಾನೆ. ಅವನು ನೇರವಾಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ಎಸ್ಐ ಜೊತೆ ಮಾತನಾಡುತ್ತಾನೆ. ಹುಡುಗಿ ಕಿಡ್ನ್ಯಾಪ್ ಕೇಸಲ್ಲಿ FIR ದಾಖಲಿಸಿದ್ದೀರಾ ಇಲ್ವಾ? ಆ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಏನು ಮಾಡಬೇಕು ಅದನ್ನು ಮಾಡಿ. ನಿಮಗೆ ವಿದೇಶ ಪ್ರವಾಸಕ್ಕೆ ಹೋಗುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಆದರೆ ಆ ಹುಡುಗ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರದು ಎಂದು ಲಂಚದ ಆಮಿಷವೊಡ್ಡುತ್ತಾನೆ. ಈ ಮಾತುಗಳಿಂದ ಸತ್ಯವನ್ನು ಮುಚ್ಚಿಹಾಕಿ ನಿರಪರಾಧಿ ವಲ್ಲಭನ ಬದುಕನ್ನು ಹಾಳು ಮಾಡುವ ಚಂದ್ರಕಾಂತನ ನಿಜವಾದ ಮುಖ ಮತ್ತೊಮ್ಮೆ ಹೊರಬೀಳುತ್ತದೆ. ಇನ್ನೊಂದೆಡೆ ನಂದಿನಿಯನ್ನು ಸುಹಾಸ್ ಮತ್ತು ಅವನ ಸ್ನೇಹಿತರು ಕಿಡ್ನ್ಯಾಪ್ ಮಾಡಿ ಒಂದು ನಿರ್ಜನ ಸ್ಥಳದಲ್ಲಿ ಕಟ್ಟಿಹಾಕಿರುತ್ತಾರೆ. ನಂದಿನಿ ಧೈರ್ಯವಾಗಿ, ನೀವು ಮಾಡುತ್ತಿರುವ ಕೆಲಸಕ್ಕೆ ಖಂಡಿತ ಶಿಕ್ಷೆಯಾಗುತ್ತದೆ. ನಿನ್ನೆ ನನ್ನನ್ನು ಕಾಪಾಡಲು ಒಬ್ಬ ಬಂದಿದ್ದ, ಇವತ್ತು ಕೂಡ ಯಾರಾದರೂ ಬರುತ್ತಾರೆ ಎಂದು ಹೇಳುತ್ತಾಳೆ. ನಿನ್ನೆ ಹೀರೋ ಬಂದಿದ್ದ, ಆದರೆ ನಿನ್ನ ಪಾಲಿಗೆ ಇವತ್ತು ವಿಲನ್ ನಾನು ಎಂದು ಗಟ್ಟಿಯಾಗಿ ಹೇಳಿದಾಗ ಅಲ್ಲಿದ್ದ ಗೂಂಡಾಗಳೆಲ್ಲ ಬೆಚ್ಚಿ ಬೀಳುತ್ತಾರೆ. ಯಾರು ಈ ಮಾತು ಹೇಳಿದ್ದು ಎಂದು ನೋಡಿದಾಗ ಮೀನಾ ಸುಹಾಸನ ಕಡೆ ನೋಡಿ, ಈ ಹುಡುಗನಿಗೆ ಇನ್ನೂ ಮೀಸೆ ಸರಿಯಾಗಿ ಬೆಳೆದಿಲ್ಲ, ದೊಡ್ಡ ರೌಡಿ ಅಂತಾನೆ ಎಂದು ಅವಮಾನ ಮಾಡುತ್ತಾಳೆ. ಕೇಶವ ಮಾಧವರಿಗೆ, ನಿಮಗೆ ಕೇವಲ 10 ನಿಮಿಷದ ಸಮಯ, ನಂದಿನಿಯನ್ನು ಸುರಕ್ಷಿತವಾಗಿ ಬಿಡಿಸಿಕೊಂಡು ಬನ್ನಿ, ಆಲ್ ದಿ ಬೆಸ್ಟ್ ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳುತ್ತಿದ್ದಂತೆ ಕೇಶವ ಮತ್ತು ಮಾಧವ ಸಿಡಿಲಿನ ವೇಗದಲ್ಲಿ ಗೂಂಡಾಗಳಿಗೆ ದಾಳಿ ಮಾಡುತ್ತಾರೆ. ಭರ್ಜರಿ ಫೈಟ್ ನಡೆಯುತ್ತದೆ. ಒಬ್ಬರೊಬ್ಬರು ನೆಲಕುರುಳಿಸುತ್ತಾರೆ. ಆ ಗೊಂದಲಗಳ ನಡುವೆ ಮೀನಾ ನಂದಿನಿಯ ಕೈ ಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚುತ್ತಾಳೆ. ಆದರೆ ಸೋಲನ್ನು ಒಪ್ಪಿಕೊಳ್ಳದ ಸುಹಾಸ್ ಏಕಾಏಕಿ ಚಾಕು ತೆಗೆದು ಮೀನಾಳ ಕುತ್ತಿಗೆಗೆ ಇಡುತ್ತಾನೆ. ಬನ್ನಿ, ಇನ್ನೊಂದು ಹೆಜ್ಜೆ ಮುಂದೆ ಬಂದರೆ ಇವಳನ್ನೇ ಕೊಂದು ಬಿಡುತ್ತೇನೆ ಎಂದು ಬೆದರಿಕೆ ಹಾಕುತ್ತಾನೆ. ಕ್ಷಣಾರ್ಧದಲ್ಲಿ ವಾತಾವರಣ ಉದ್ವಿಗ್ನವಾಗುತ್ತದೆ. ಮೀನಾ, ಕೇಶವ, ಮಾಧವ ಮತ್ತು ನಂದಿನಿಯ ಜೀವವೇ ಅಪಾಯದಲ್ಲಿರುವಂತೆ ಕಾಣಿಸುತ್ತದೆ. ಇದೇ ಸಮಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆಯುತ್ತದೆ. SI, ನಿಮಗೆ ಕೊಟ್ಟ ಅರ್ಧ ಗಂಟೆ ಸಮಯ ಮುಗಿದಿದೆ. FIR ಕಾಪಿ ರೆಡಿಯಾಗಿದೆ. ವಲ್ಲಭನಿಂದ ಸಹಿ ಹಾಕಿಸಬೇಕು ಎಂದು ಹೇಳುತ್ತಾನೆ. ವಲ್ಲಭನ ಮನಸ್ಸು ಮುರಿದು ಸಹಿ ಹಾಕಲು ಮುಂದಾಗುವಷ್ಟರಲ್ಲಿ ಪೊಲೀಸ್ ಠಾಣೆಯ ಬಾಗಿಲು ತೆರೆದು ಕೇಶವ ಮತ್ತು ಮಾಧವ ಸುಹಾಸ್ ಹಾಗೂ ಅವನ ಸ್ನೇಹಿತರನ್ನು ಎಳೆದು ಒಳಗೆ ತರುತ್ತಾರೆ. ಅವರನ್ನು ನೋಡಿದ ಕ್ಷಣವೇ ಎಲ್ಲರೂ ಆಘಾತಕ್ಕೊಳಗಾಗುತ್ತಾರೆ. ನಂದಿನಿ ತನ್ನ ತಂದೆಯನ್ನು ಕಂಡ ಕೂಡಲೇ ಓಡಿ ಬಂದು ಅಪ್ಪಿಕೊಳ್ಳುತ್ತಾಳೆ. ಮಗಳೇ, ಏನಾಯಿತು? ಯಾಕೆ ಹೀಗೆ ಆಯಿತು ಎಂದು ತಂದೆ ಕಣ್ಣೀರಿನಿಂದ ಕೇಳಿದಾಗ ನಂದಿನಿ ನಡೆದ ಎಲ್ಲ ಸತ್ಯವನ್ನು ವಿವರವಾಗಿ ಹೇಳುತ್ತಾಳೆ. ವಲ್ಲಭ ನನ್ನನ್ನು ಕಾಪಾಡಿದ್ದಾನೆ. ನಿಜವಾದ ಅಪರಾಧಿಗಳು ಇವರೇ ಎಂದು ಸ್ಪಷ್ಟವಾಗಿ ಹೇಳುತ್ತಾಳೆ. ಈ ಮಾತುಗಳನ್ನು ಕೇಳಿ ನಂದನ ಹೃದಯ ತುಂಬಿಬಿಡುತ್ತದೆ. ನೋಡಿದ್ದೀರಾ ಪೊಲೀಸ್ ಸರ್, ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಆದರೆ ನನ್ನ ಮಾತನ್ನು ಕೇಳದೆ ಅವನನ್ನು ಎಷ್ಟು ಹೊಡೆದಿದ್ದೀರಿ ಎಂದು ನೋವಿನಿಂದ ಪ್ರಶ್ನಿಸುತ್ತಾನೆ. ಆ ಕ್ಷಣದಲ್ಲಿ ಮಾಧವ ಮತ್ತು ಕೇಶವ ವಲ್ಲಭನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾರೆ. ವಲ್ಲಭ ಕೂಡ ಕಣ್ಣೀರನ್ನು ತಡೆಯಲಾರದೆ ತಮ್ಮ ಸಹೋದರನನ್ನು ಅಪ್ಪಿಕೊಂಡು ಅಳುತ್ತಾರೆ. ಈ ದೃಶ್ಯ ನಿಜಕ್ಕೂ ಮನಸ್ಸನ್ನು ತಟ್ಟುವಂತಿರುತ್ತದೆ. ನಂತರ ನಂದಿನಿಯ ತಂದೆ ವಲ್ಲಭನ ಮುಂದೆ ಕೈ ಜೋಡಿಸಿ, ನನ್ನ ಮಗಳ ಜೀವ ಉಳಿಸಿದ್ದೀರಿ. ನಿಮ್ಮ ಈ ಋಣವನ್ನು ನಾನು ಜೀವಮಾನವಿಡೀ ಮರೆಯುವುದಿಲ್ಲ. ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಎಂದು ಭಾವುಕರಾಗುತ್ತಾರೆ. ಸತ್ಯಕ್ಕೆ ಕೊನೆಗೂ ಜಯ ಸಿಕ್ಕ ಸಂತೋಷ ಎಲ್ಲರ ಮುಖದಲ್ಲಿ ಕಾಣಿಸುತ್ತದೆ. ಇತ್ತ ಚಂದ್ರಕಾಂತನ ಮನೆಯಲ್ಲಿ ಶ್ರೀಕಾಂತ್ ಓಡಿ ಬಂದು, ಅಪ್ಪ, ದೊಡ್ಡ ಸಮಸ್ಯೆಯಾಗಿದೆ. ವಲ್ಲಭ ಬಿಡುಗಡೆಯಾಗಿದ್ದಾನೆ. ನಿಜವಾದ ಕಿಡ್ನಾಪರ್ಗಳನ್ನು ಹಿಡಿದಿದ್ದಾರೆ. ನಂದಿನಿಯೇ ಪೊಲೀಸ್ ಠಾಣೆಯಲ್ಲಿ ಸತ್ಯ ಹೇಳಿದ್ದಾಳೆ. ಕೇಸು ಸಂಪೂರ್ಣ ಕುಸಿದು ಬಿಟ್ಟಿದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಚಂದ್ರಕಾಂತ್ ಕುರ್ಚಿಯಲ್ಲೇ ಕುಸಿದುಕೊಂಡು, ಹೀಗೆ ಆಗಬಾರ್ದಿತ್ತು ಎಂದು ತಲೆ ಮೇಲೆ ಕೈಯಿಡುತ್ತಾನೆ. ಇತ್ತ ವಲ್ಲಭ ಮನೆಗೆ ಬಂದ ಕೂಡಲೇ ರಕ್ಷಾ ಸಂತೋಷದಿಂದ, ಅಮ್ಮ, ಅಣ್ಣ ಬಂದಿದ್ದಾರೆ ಎಂದು ಕೂಗುತ್ತಾಳೆ. ಗಿರಿಜಾ ಹೊರಗೆ ಬಂದು
ವಲ್ಲಭನ ದೇಹದ ಮೇಲಿರುವ ಗಾಯವನ್ನು ನೋಡಿ ಕಣ್ಣೀರು ಹಾಕುತ್ತಾಳೆ. ಪೊಲೀಸರು ಇಷ್ಟು ಕ್ರೂರಿಯಾಗಿ ಹೊಡೆದಿದ್ದಾರಾ ಎಂದು ನೋವಿನಿಂದ ಕೇಳುತ್ತಾಳೆ. ಆದರೆ ವಲ್ಲಭ, ಎಲ್ಲವೂ ಮುಗಿದು ಹೋಗಿದೆ ಅಲ್ವಾ ಅಮ್ಮ, ಒಳಗೆ ಹೋಗೋಣ ಎಂದಾಗ ನಂದ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಇಲ್ಲ, ನನಗೆ ಇನ್ನೊಂದು ಸಾಲ ಬಾಕಿ ಇದೆ, ಅದನ್ನು ತೀರಿಸಬೇಕು ಎಂದು ಹೇಳುತ್ತಾನೆ. ನಂತರ ಸೂರ್ಯಕಾಂತ್ ಮತ್ತು ಚಂದ್ರಕಾಂತನನ್ನು ಮನೆಯಿಂದ ಹೊರಗೆ ಕರೆದು, ನನ್ನ ಮಗನಿಗೆ ನಾನು ಸಂಸ್ಕಾರ ಕಲಿಸಿಲ್ಲ ಎಂದು ಹೇಳಿದ್ದೀರಲ್ಲ, ಇಂದು ಕೇಳಿ, ನಾನು ನನ್ನ ಮಗನಿಗೆ ಸಂಕಷ್ಟದಲ್ಲಿರುವ ಹೆಣ್ಣನ್ನು ರಕ್ಷಿಸಬೇಕು, ಅವಳನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕು ಎನ್ನುವ ಸಂಸ್ಕಾರ ಕಲಿಸಿದ್ದೇನೆ. ಅವನು ಯಾರಿಗೂ ಅನ್ಯಾಯ ಮಾಡುವವನಲ್ಲ. ಇಷ್ಟು ದಿನ ನನ್ನ ಮಗ ಅಂತ ಹೇಳುತ್ತಿದ್ದೆ, ಇನ್ನು ಮುಂದೆ ನಾನು ವಲ್ಲಭನ ತಂದೆ ಎಂದು ಗರ್ವದಿಂದ ಹೇಳುತ್ತೇನೆ. ಈ ಮಾತನ್ನು ಕೇಳಿದ ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್ ತಲೆ ತಗ್ಗಿಸಿ ನಿಲ್ಲುತ್ತಾರೆ. ಅವರಿಗೆ ಉತ್ತರವೇ ಸಿಗುವುದಿಲ್ಲ. ನಂದನ ಪ್ರತಿಯೊಂದು ಮಾತಿಗೂ ಅವರ ಅಹಂಕಾರಕ್ಕೆ ದೊಡ್ಡ ಹೊಡೆತದಂತಾಗುತ್ತದೆ. ಇದಾದ ಬಳಿಕ ನಂದ, ಮೀನಾ, ಆರತಿ ತಟ್ಟೆ ತೆಗೆದುಕೊಂಡು ಬಾ ಅಮ್ಮ ಎಂದು ಹೇಳುತ್ತಾರೆ. ಆದರೆ ಅಷ್ಟರಲ್ಲಿ ಅಮ್ಮ ಮುಂದೆ ಬಂದು, 1 ನಿಮಿಷ ಮಾವ ಎಂದು ಹೇಳುತ್ತಾಳೆ. ನಂತರ ಚಂದ್ರಕಾಂತನ ಕಡೆ ತಿರುಗಿ, ನಾನು ಈ ಮನೆಯ ಸೊಸೆ, ನನಗೂ ಸ್ವಾಭಿಮಾನ ಇದೆ. ನನ್ನ ಗಂಡ ಜೀವನ ಪೂರ್ತಿ ಜೈಲಿನಲ್ಲಿ ಕೊಳೆಯಬೇಕು ಎಂದು ಬಯಸಿದ್ದೀರಿ. ಆದರೆ ನನ್ನ ವಲ್ಲಭ ಅಂಥವನಲ್ಲ. ಕಿಡ್ನಾಪ್ ಮಾಡುವ ಬುದ್ಧಿ ನಿಮ್ಮ ಮನೆಯಲ್ಲಿ ಬೆಳೆದ ಮಗನಿಗೆ ಇರಬಹುದು, ನನ್ನ ಗಂಡನಿಗೆ ಅಲ್ಲ ಎಂದು ಹೇಳಿ ತಿರುಗೇಟು ಕೊಡುತ್ತಾಳೆ. ಅಮ್ಮುವಿನ ಈ ಮಾತುಗಳನ್ನು ಕೇಳಿದ ಚಂದ್ರಕಾಂತ್ ತಲೆ ಎತ್ತಲೂ ಆಗುವುದಿಲ್ಲ. ನ್ಯಾಯದ ಮುಂದೆ ಸುಳ್ಳು ತಲೆಬಾಗಲೇಬೇಕು ಎಂಬುದನ್ನು ಈ ಸಂಚಿಕೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇಷ್ಟೊಂದು ಭಾವನಾತ್ಮಕ, ರೋಚಕ ಹಾಗೂ ನ್ಯಾಯದ ಗೆಲುವನ್ನು ತೋರಿಸುವ ದೃಶ್ಯಗಳು ಇಂದಿನ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನಂದನ ಮಾತುಗಳಿಗೆ ಚಂದ್ರಕಾಂತ್ ಯಾವ ಉತ್ತರ ಕೊಡುತ್ತಾನೆ? ವಲ್ಲಭನ ಮೇಲೆ ಇಷ್ಟೊಂದು ಸಂಚು ನಡೆಯುತ್ತಿದೆಯಲ್ಲ, ಮುಂದೆ ಗೆಲುವನ್ನೇ ಮುಂದುವರಿಸುತ್ತಾನಾ ಎಂಬುದನ್ನು ಕಾದು ನೋಡಬೇಕಿದೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.